ಯಶು ಯಶು ಹಾಂ, ಯಾಕೆ ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ದೀಯಾ? ಏನಾಯ್ತು ಅಂಥದ್ದು? ಇನ್ನೇನು ಆಗಕ್ಕೆ ಉಳಿದಿದೆ, ಯೋಚನೆ ಮಾಡಬೇಕಲ್ಲ. ಕಲ್ಯಾಣಿ ದಿಢೀರಂತ ಈ ಟ್ರಿಪ್ಗೆ ಹೋಗೋದಕ್ಕೆ ಒಪ್ಕೊಂಡ್ಲು ಅಂತಂದರೆ ಇದರ ಹಿಂದೆ ಏನೋ ದೊಡ್ಡ ಪ್ಲ್ಯಾನ್ ಮಾಡಿದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಏಕೆಂದರೆ ಇವತ್ತು ಅವಳು ಆಡಿದ ರೀತಿ, ನಡ್ಕೊಂಡಿದ್ದ ರೀತಿ, ಮಾತಾಡಿದ ರೀತಿ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಏನೋ ಸ್ಕೆಚ್ ಮಾಡ್ತಾ ಇದ್ದಾಳೆ ರಾಚಮ್ಮ. ಅವಳು ಏನು ಸ್ಕೆಚ್ ಮಾಡ್ತಾ ಇದ್ದಾಳೆ? ಅಂಥದ್ದೇನು ಹೇಳಿದ್ಲೇ ಆ ಪಾಪಸ್ ಕಳ್ಳಿ? ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಯಾರಾದರೂ ನೋಡಿಬಿಟ್ರೆ ಫೋನನ್ನು ಟಪ್ ಅಂತ ಕಟ್ ಮಾಡಿಬಿಡ್ತಾಳೆ. ಕೇಳಿದ್ರೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೀನಿ, ನಮ್ಮ ತಾಯಿ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾಳೆ. ಈಗಲೂ ಅಷ್ಟೇ, ಅವಳ ಹತ್ರ ಮಾತಾಡೋದಕ್ಕೆ ಅಂತ ಹೋದಾಗ ನನ್ನ ನೋಡಿದ ತಕ್ಷಣ ಯಾರ ಜೊತೆನೋ ಮಾತಾಡ್ತಿದ್ಲು, ಫೋನ್ ಕಟ್ ಮಾಡಿಬಿಟ್ಲು. ಅವಳು ಮಾತಾಡ್ತಾ ಇರೋದು ಫ್ರೆಂಡ್ ಜೊತೆಲಲ್ಲ, ಬೇರೆ ಯಾರ ಜೊತೆನೋ ಮಾತಾಡ್ತಾ ಇದ್ದಾಳೆ. ಯಾರ ಜೊತೆ? ಸೂರ್ಯಪ್ರಕಾಶ್ಗೆ ಒಂದು ಮಾತು ಹೇಳು, ಕಲ್ಯಾಣಿ ಬಗ್ಗೆ ನಂಗೆ ಭಯ ಆಗ್ತಿದೆ ಅಂತ ಹೇಳು. ಆಹಾ, ನೋಡ್ತಿದ್ಯಲ್ಲ ನೀನೇನೆ, ಅವನ ಹತ್ರ ಹೋಗಿ ಹೇಳೋದಕ್ಕಾಗುತ್ತಾ? ಅಣ್ಣನ ಹತ್ರ ಏನಾದರೂ ಹೇಳಿದ್ರೆ ಅವಳಿಗೆ ಸಪೋರ್ಟ್ ಮಾಡಿಕೊಂಡು ಮಾತಾಡ್ತಾನವನು. ಯಾವ ಪ್ರಯೋಜನನೂ ಇಲ್ಲ ರಾಚಮ್ಮ. ಏನೇ ಮಾಡೋದಿದ್ರು ನಾನೇ ಮಾಡಬೇಕು. ಅವಳು ಏನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಹೋಗ್ತಾ ಇರೋದು ವಿನಯ್ ಜೊತೆ ತಾನೆ. ಅವನು ಅವಳು ಗಂಡ, ಕೊರಳಲ್ಲಿ ತಾಳೆ ಇದೆ. ಅವಳು ಏನೇ ಕೋಪ ಇದ್ರೂ ಅದು ಆಕ್ಸಿಡೆಂಟ್ ಬಗ್ಗೆ ಇರೋದು, ಕೃಷ್ಣನ ಬಗ್ಗೆ ಇರೋದು. ಹಾಗಿದ್ಮೇಲೆ ಅವಳು ವಿನಯ್ಗೆ ಯಾಕೆ ತೊಂದರೆ ಕೊಡ್ತಾಳೆ? ಅವಳು ಮದುವೆ ಆಗಿರೋದು ವಿನಯನ್ನೇ ಅಲ್ವೇನೆ? ಹೌದು, ಆದರೆ ವಿನಯ್ಗೆ ಈ ಟ್ರಿಪ್ಪಿಂದ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ಮತ್ತೇನೆ ನಿನ್ನ ಯೋಚನೆ? ರಚಮ್ಮ, ನಿಂಗೆ ಅರ್ಥ ಆಗೋದಿಲ್ವಾ? ಅವಳು ವಿನಯ್ ಇಬ್ಬರು ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಅವರಿಬ್ಬರಿಗೂ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಅವಳು ಫೋನಲ್ಲೇ ಏನೋ ನಾಟಕ ಮಾಡ್ತಾ ಇದ್ದಾಳೆ, ಏನೋ ಸ್ಕೆಚ್ ಮಾಡ್ತಾ ಇದ್ದಾಳೆ. ನನಗೆ ಯಾಕೋ ಕೃಷ್ಣಗೆ ಏನಾದರೂ ತೊಂದರೆ ಆಗ್ಬಿಡುತ್ತಾ, ಇಲ್ಲ ಬೇರೆ ಯಾರಿಗಾದರೂ ತೊಂದರೆ ಆಗುತ್ತಾ? ಯಾಕೆಂದರೆ ಅವನೊಬ್ಬನೇ ಅಂಗಡಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹೇಗೆ ನಿಭಾಯಿಸ್ತಾನೆ ಅವನು? ಹೇಗೆ ನಿಭಾಯಿಸ್ತಾನೆ? ಅವಳು ಈ ಟ್ರಿಪ್ಪನ್ನ ನೆಪ ಮಾಡ್ಕೊಂಡಿದ್ದಾಳೆ ಅಂತ ನಿನ್ನ ಮಾತಿನ ಅರ್ಥನಾ? ಹೌದು ರಾಚಮ್ಮ, ಹೌದು. ಯಾಕೆಂದರೆ ಯಾವಾಗಲೂ ಏನಾದರೂ ಹೋಗು ಅಂತ ಹೇಳಿದಾಗೆಲ್ಲನೂ ಬೇಡ 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 ಅಂತ ಕ್ಯಾನ್ಸಲ್ ಮಾಡ್ತಿದ್ದವಳು ಇವತ್ತು ಸಡನ್ನಾಗಿ ಒಪ್ಕೊಂಡಿದ್ದಾಳೆ ಅಂತಂದರೆ ನನಗೆ ಭಯ ಆಗ್ತಾ ಇದೆ ರಾಚಮ್ಮ. ಮನಸ್ಸು ಬದಲಾಯಿಸಿದ್ದಂತೂ ಕಾರಣ ಅಲ್ಲ, ಏನೋ ಕಾರಣ ಇದೆ. ನೀನು ತುಂಬ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀಯಾ ಅಂತ ಕಾಣುತ್ತೆ ಯಶು. ಅವಳು ವಿನಯ್ ಹೆಂಡತಿ, ಇದೇ ಮನೇಲಿ ಇರುವವಳು. ಆಕ್ಸಿಡೆಂಟ್ ಆಗಿ ಅವಳ ರಾಜೇಶನ ವಿಷಯದಲ್ಲಿ ಏನೇ ಆಗಿದ್ರು ಅವಳು ಮದುವೆ ಆಗಿ ಇಲ್ಲೇ ಇದ್ದಾಳಲ್ಲ, ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾಳಲ್ಲ. ಏನಾದರೂ ಮಾಡೋ ಹಂಗಿದ್ದಿದ್ರೆ ಇಷ್ಟೊತ್ತಿಗೆ ಮಾಡಿ ಮುಗಿಸು ಅವಳು. ಅಯ್ಯೋ ರಾಚಮ್ಮ, ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ರಾಚಮ್ಮ? ಒಂದೇ ಮನೆಯಲ್ಲಿ ಇದ್ಕೊಂಡು, ಒಂದೇ ರೂಮಲ್ಲಿ ಇದ್ಕೊಂಡು ತನ್ನ ಗಂಡ ವಿನಯ್ ಅವನನ್ನ ಸಪ್ರೇಟ್ ಆಗಿ ಕೆಳಗಡೆ ಮಲಗಿಸ್ತಾ ಇದ್ದಾಳೆ, ಇವಳು ಮೇಲ್ಗಡೆ ಮಲ್ಕೋತಾ ಇದ್ದಾಳೆ. ಇದು ಯಾರಿಗೂ ಗೊತ್ತಾಗದೇ ಇರೋ ಥರ ಮ್ಯಾನೇಜ್ ಬೇರೆ ಮಾಡ್ತಾ ಇದ್ದಾಳೆ ಅವಳು. ಇಬ್ಬರಿಗೂ ಟ್ರಿಪ್ಪಿಗೆ ಹೋಗೋದಕ್ಕೆ ಬಿಡಬಾರ್ದು, ಹೇಗಾದರೂ ಮಾಡಿ ನಿಲ್ಲಿಸ್ಬೇಕು. ಹೇಗಮ್ಮ? ನಿಮ್ಮ ಅಣ್ಣ ಆಗಲೇ ಹೂ ಅಂದಾಗಿದೆ, ಕೈಗೆ ಟಿಕೆಟ್ ಕೊಟ್ಟಾಗಿದೆ. ವಿನಯ್ ಹೀರೇಕಾಯಿ ಆಗ್ಬಿಟ್ಟಿದ್ದಾನೆ. ಕಲ್ಯಾಣಿ ಜೈ ಅಂದಿದ್ದಾಳೆ. ಈಗೇನು ಮಾಡ್ತೀಯಾ? ನಿಂಗೆ ತಮಾಷೆ ಅನ್ನಿಸ್ತಾ ಇದೆಯಾ? ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವರು ಟ್ರಿಪ್ಪಿಗೆ ಹೋಗೋದನ್ನು ಹೇಗಾದರೂ ಮಾಡಿ ನಿಲ್ಲಿಸ್ಬೇಕು ಅಷ್ಟೇನೆ. ಅವಳು ಏನು ಸಂಚು ಮಾಡಿದಾಳೆ, ಆ ಸಂಚು ಏನು ಅಂತ ನನಗೆ ಗೊತ್ತಾಗಬೇಕು.
ಅಲ್ಲಿವರೆಗೂ ನಾನು ಹೋಗೋದು ಬಿಡೋದಿಲ್ಲ ರಾಚಮ್ಮ. ಈಗ ಟೈಮ್ ಆಯಿತು, ಬಾ ಮಲ್ಕೊಳ್ಳೋಣ. ಹಿಂಗೆ ಮಲ್ಗತ್ತಾನೆ ಇಂಪಾರ್ಟೆಂಟು. ಹೋಗು ಮಲ್ಕೋ ಹೋಗು. ನೀನು ಬಾ. ಯೋಚನೆ ಎಲ್ಲ ನಾನಿದ್ರೆ ಮಲ್ಕೊಳ್ಳೋದಕ್ಕೆ ಬಾ ಅಂತೆ. ನಮ್ಮ ಮನೇನ ನಾನು ಉಳಿಸ್ಕೋಬೇಕು. ನಮ್ಮ ಮನೇಲಿರೋ ಜನನ ನಾನು ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆನೂ ಆಗಬಾರ್ದು, ಹಾಗೆ ನೋಡ್ಕೋಬೇಕು. ಮಿತ್ರ, ವಾಟ್ ಎ ವಂಡರ್ಫುಲ್. ನೀನೇನು ಇಲ್ಲಿ? ನಿನ್ಗೋಸ್ಕರನೇ ಕಾಯ್ತಿದ್ದೆ ಕೃಷ್ಣ. ಕ್ವಾರ್ಟರ್ ಅಂತ ಕರೀದೆ, ಕೃಷ್ಣ ಅಂತ ಬೇರೆ ಕರೀತಾ ಇದೆಯಾ? ನನಗೋಸ್ಕರ ವೆಯ್ಟ್ ಮಾಡ್ತಿದ್ಯಾ? ಏನು ವಿಷಯ? ನಾನು ನಿನ್ನ ಹತ್ರ ಏನೋ ಹೇಳಬೇಕಿತ್ತು ಕೃಷ್ಣ. ನಾನು ಏನೋ ಹೇಳಬೇಕಾಯ್ತಾ? ಏನದು? ನಿನಗೆ ಮಾತ್ರ ಕೇಳಿಸೋ ಹಾಗೆ ಹೇಳ ಅಥವಾ ಎಲ್ರಿಗೂ ಕೇಳಿಸೋ ಹಾಗೆ ಜೋರಾಗಿ ಕಿರ್ಚ್ಬಿಟ್ಟು ಹೇಳ? ಮೆಲಿಗೆ ಯಾಕೆ? ಜೋರಾಗಿ ಹೇಳು. ನಮಗೇನು ಭಯ. I love you Krishna, I love you Krishna, I love you Krishna, I love you Krishna, I love you Krishna. ಏನು ಹೇಳ್ದೆ? ಮತ್ತೆ ಹೇಳು. ನಿನ್ಗೇನ್ ಕ್ಯೂಡ ಕೃಷ್ಣ? ಪ್ರಪಂಚಕ್ಕೆ ಕೇಳಿಸೋಗಿ ಇನ್ನೂ ಜೋರಾಗಿ ಹೇಳ್ಬೇಕಾ? ಪ್ಲೀಸ್ ಇನ್ನೊಂದ್ಸಲ ಹೇಳು. ಅಣ್ಣ, ನಾನು ಈ ಕ್ಯೂಡನ್ನ ಲವ್ ಮಾಡ್ತಾ ಇದ್ದೀನಿ. ಮೇಡಮ್, ನಾನು ಇವನ್ನ ಪ್ರೀತಿ ಮಾಡ್ತಿದ್ದೀನಿ. ಅಣ್ಣ, ನಾನು ಇವನ್ನ ಪ್ರೀತಿ ಮಾಡ್ತಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ. ಕೇಳಿಸ್ತಾ ಇದೆಯಾ ಎಲ್ರಿಗೂ?